ಪ್ರಿಯಕರನ ಮೃತದೇಹವನ್ನೇ ಮದುವೆಯಾದಂತ ಯುವತಿ ವಿಚಿತ್ರ ಆದರೂ ಇದು ನಿಜವಾದಂತ ಘಟನೆ. ನಿಜ ಪ್ರೀತಿಗೆ ಸಾವಿಲ್ಲ ಎನ್ನುವ ಮಾತಿಗೆ ಸಾಕ್ಷಿಯಂತೆ ಈ ಮದುವೆ ಆಗಿರೋದು. ಪ್ರಿಯಕರನ ಮೃತದೇಹವನ್ನೇ ವರಿಸಿದ್ದಾಳೆ ಯುವತಿ. ವಿಚಿತ್ರ ಆದರೂ ಕೂಡ ಈ ಒಂದು ಘಟನೆ ನೈಜ ಘಟನೆ. ನಿಜ ಪ್ರೀತಿಗೆ ಅಂದ್ರೆ ಟ್ರೂ ಲವ್ಗೆ ಯಾವತ್ತೂ ಕೂಡ ಎಂಡಿಲ್ಲ, ಸಾವಿಲ್ಲ ಅನ್ನೋದಕ್ಕೆ ಈ ಯುವತಿ ಸಾಕ್ಷಿಯಾಗಿದ್ದಾಳೆ. ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಕ್ಷಂ ಘಾಟೆ ಎನ್ನುವವನ ಮೃತದೇಹದ ಜೊತೆಗೇನೆ ಅಂಚಲ್ ಮದುವೆ ಆಗಿದ್ದಾಳೆ. ಅಷ್ಟಕ್ಕೂ ಯಾಕೆ ಈ ರೀತಿಯಾಗಿ ಆಯಿತು, ಏನಿದು ಘಟನೆ ಅಂತ ನಾವು ನೋಡೋದಾದ್ರೆ, ಮೃತದೇಹವನ್ನ ಮದುವೆ ಆಗಿದ್ದು ಯಾಕೆ ಅಂದ್ರೆ, ಸಕ್ಷನ್ ಘಾಟೆ ಎಂಬ ಯುವಕನನ್ನ 20 ವರ್ಷದ ಅಂಚಲ್ ಪ್ರೀತಿಸ್ತಾ ಇದ್ಲು. ತನ್ನ ಸಹೋದರನ ಮೂಲಕ ಯುವತಿಗೆ ಪರಿಚಯ ಆಗಿದ್ದಂಥ ಸಕ್ಷಂ ಘಾಟೆ ಈ ಪರಿಚಯ ಪ್ರೇಮಕ್ಕೆ ತಿರುಗಿ ಕಳೆದ 3 ವರ್ಷಗಳಿಂದ ಇಬ್ಬರು ಕೂಡ ಪ್ರೀತಿಸ್ತಾ ಇದ್ರು. ಆದರೆ ಇಬ್ಬರು ಬೇರೆ ಬೇರೆ ಜಾತಿಯವರು ಅನ್ನೋ ಕಾರಣಕ್ಕೆ ಯುವತಿ ಕುಟುಂಬಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ರಂತೆ. ಆದರೂ ಸಕ್ಷನ್ ಘಾಟಿಯನ್ನ ಬಿಟ್ಟಿರೋದಕ್ಕಾಗದಂಥ ಯುವತಿ ಅಂಚಲ್ ಈ ನಡುವೆ ಸಕ್ಷಂನನ್ನ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡಿದ್ಲು. ಹೀಗಾಗಿ ಸಿಟ್ಟಿಗೆದ್ದು ಸಕ್ಷಂನನ್ನ ಕೊಲೆ ಮಾಡಿದ್ದಂಥ ಅಂಚಲ್ ತಂದೆ ಹಾಗೂ ಸಹೋದರ ಥಳಿಸಿ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ರು, ಗುಂಡು ಹಾರಿಸಿದ್ರು ದುಷ್ಕರ್ಮಿಗಳು. ತಂದೆ ಹಾಗೂ ಸಹೋದರನ ಈ ಕೃತ್ಯದಿಂದ ಆಕ್ರೋಶಗೊಂಡ ಅಂಚಲ್ ಈ ದಿಟ್ಟವಾದಂಥ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಆತ ಸತ್ರು ಕೂಡ ನಾನು ಆತನನ್ನೇ ಮದುವೆ ಆಗೋದು ಅಂತ ಮೃತದೇಹಕ್ಕೆ ಅವಳು ಪೂಜೆ ಮಾಡಿ ಮದುವೆ ಆಗಿರೋದು. ಹತ್ಯೆಯಾದ ಪ್ರಿಯಕರನ ಮೃತದೇಹವನ್ನೇ ನೋಡಿ ಸಿಂಧೂರ ಹಚ್ಕೊಂಡು ಮದುವೆ ಆಗಿರುವಂಥ ಘಟನೆ ಇದು. ಪ್ರಿಯಕರನ ಅಂತ್ಯ ಸಂಸ್ಕಾರದ ವೇಳೆಗೆ ಹಣೆಗೆ ಸಿಂಧೂರ ಹಚ್ಕೊಂಡು ಅಷ್ಟೇ ಅಲ್ಲದೆ ಆತನ ಮನೆಯಲ್ಲೇ ಬದುಕುವ ಪ್ರತಿಜ್ಞೆಯನ್ನು ಕೂಡ ಈಕೆ ಮಾಡಿದ್ದಾಳಂತೆ. ಜೀವನ ಪರ್ಯಂತ ಸಕ್ಷಂ ಮನೆಯಲ್ಲೇ ಆತನ ಪತ್ನಿಯಾಗೇ ಇರ್ತೀನಿ ಅಂತ. ಅಲ್ಲದೆ ತನ್ನ ಪ್ರಿಯಕರನನ್ನು ಕೊಂದವರಿಗೆ ಮರಣದಂಡನೆ ವಿಧಿಸಬೇಕು ಅಂತ ಕೂಡ ಆಗ್ರಹಿಸಿದ್ದಾಳೆ. ಅಂದರೆ ಆತನನ್ನು ಕೊಂದಿದ್ದು ಅಚಲ ಇವಳೇನಿದ್ದಾಳೆ ಯುವತಿ, ಆಕೆಯ ತಂದೆ ಮತ್ತು ಸಹೋದರ ಕಲ್ಲಿನಿಂದ ಜಜ್ಜಿ ಗುಂಡಿಕ್ಕಿ ಸಾಯಿಸಿದ್ದಾರೆ. ಅವ್ರಿಗೆ ಮರಣದಂಡನೆ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾಳೆ ಅಂಚಲ್ ಅನ್ನುವಂಥ ಯುವತಿ. ಸದ್ಯ ಸಕ್ಷಂ ಘಾಟೆ ಆತನ ಮೃತದೇಹದೊಂದಿಗೆನೇ ಮದುವೆ ಆಗಿ ಆತನ ಮನೆಯಲ್ಲೇ ಇರೋದಕ್ಕೆ ಕೂಡ ಈಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾಳೆ. वगैरे टाकून मारलं त्याला. मित्र होते माझे दोन्ही भाऊ आणि सक्षम आमच्या प्रेम संबंधामुळे त्याला मारणे. वर्षापासून सक्षम टाटेचा आणि माझं प्रेम संबंध होते. माझ्या घरच्यांना ते मंजूर नव्हते, त्यासाठी त्यांनी त्याचा असा घात केला. कुणी काल कुणी त्याच्यावर माझे वडील गजानन मामेडवार आणि माझे 2 भाऊ हिमेश मामेडवार आणि साहिल मामेडवार. 3 वर्षापासून सक्षम टाटेचा आणि माझं प्रेम संबंध होते. माझ्या घरच्यांना ते मंजूर नव्हते, त्यासाठी त्यांनी त्याचा असा घात केला. काल कुणी त्याच्यावर माझे वडील गजानन मामेडवार आणि माझे 2 भाऊ हिमेश मामेडवार आणि साहिल मामेडवार. 3 वर्षापासून सक्षम टाटेचा आणि माझं प्रेम संबंध होते. माझ्या घरच्यांना ते मंजूर नव्हते, त्यासाठी त्यांनी त्याचा असा घात केला. काल कुणी त्याच्यावर माझे